ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಷಯ ಅಂದ್ರೆ, ಇವತ್ತು ನಮ್ಮ ಆಫೀಸ್ ಕೊಲೀಗ್ ಜೊತೆ ನಾನು ಫನಿ ಕ್ವಶನ್ನ ಕೇಳೋಣ ಅಂತ ಹೊರಟಿದ್ದೀನಿ. ಯಾರ್ಯಾರು ಏನೇನು ಉತ್ತರ ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಐಸ್ ಕ್ರೀಮ್ನ ನೀವು ಚಳಿಗಾಲದಲ್ಲಿ ಹೆಂಗ್ ತಿಂತೀರಾ ಸರ್? ನಾನು ಐಸ್ ಕ್ರೀಮ್ ಚಳಿಗಾಲದಲ್ಲಿ ತಿನ್ನಕ್ ಹೋಗೋದಿಲ್ಲ. ಚಳಿಗಾಲದಲ್ಲಿ ತಿನ್ಬೇಕಂದ್ರೆ ಖಾರ ಪುಡಿ ಹಾಕೊಂಡು ತಿನ್ಬೇಕು. ಸರ್, ಖಾರ ಪುಡಿ ಯಾಕೆ ಹಾಕೋ ತಿನ್ಕಲ್ತೀರಾ ಸರ್? ಐಸ್ ಕ್ರೀಮ್ನ ಓಪನ್ ಮಾಡಿ ತಿನ್ಬೋದಲ್ಲ ಸರ್, ಖಾರ ಪುಡಿ ಯಾಕೆ ಹಾಕೋ ತಿಂತೀರಾ? ಹಂಗ್ ತಿನ್ನಕ್ ಹೋದ್ರೆ ಹೊಗೆ ಹಾಕೋಬಿಡ್ತೀವಿ ಸರ್. ಅದಕ್ಕೆ ಯಾಕೆ ಹೋಗಿ ಹಾಕತ್ತೀರಾ ಸರ್? ಐಸ್ ಕ್ರೀಮ್ ಅಂದ್ಬಿಟ್ಟು ಈಟು ಸರ್, ಕೂಲ್ ಅಲ್ಲ. ನಮ್ ಸಂತು ಇದಾರೆ, ನಮ್ ಸಂತು ಹೋದ್ರೆ ಕೇಳೋಣ ಬನ್ನಿ. ಏನು? ಮೈಸೂರಿಂದ ಪಾಕಿಗೆ ಟ್ರೈನ್ ಬಿಟ್ರೆ ಅದಕ್ಕೆ ಏನಂತ ಹೆಸರಿಡ್ತಾರೆ? ಮೈಸೂರಿಂದ ಪಾಕಿಸ್ತಾನಕ್ಕೆ ಟ್ರೈನ್ ಬಿಟ್ರೆ ಅದಕ್ಕೆ ಏನಂತ ಹೆಸರಿಡ್ತಾರೆ? ಇನ್ನೇನಂತ ಟ್ರೈನ್ ಅಲ್ಲ ಕಣೋ, ಮೈಸೂರು ಪಾಕ್ ಅಂತ ಹೆಸರಿಡ್ತಾರೆ. ಮೈಸೂರು ಪಾಕ್ ಸೇರಿ ಮೈಸೂರು ಪಾಕ್ ಅಲ್ವನೋ? ಏನ್ ಅರ್ಥವೇ ಆಗ್ತಿಲ್ವೇ? ಅವ್ರನ್ನ ಕೇಳೋಣ ಬನ್ನಿ. ಮೇಡಮ್, ಮೈಸೂರಿಂದ ಪಾಕಿಸ್ತಾನಕ್ಕೆ ಟ್ರೈನ್ ಬಿಟ್ರೆ ಏನಂತ ಹೆಸರಿಡ್ತಾರೆ ಆ ಟ್ರೈನಿಗೆ? ಗೊತ್ತಿಲ್ವಾ? ಯೋಚನೆ ಮಾಡಿ ಹೇಳಿ. ಮೈಸೂರಿಂದ ಪಾಕಿಸ್ತಾನಕ್ಕೆ ಟ್ರೈನ್ ಬಿಟ್ರೆ ಅದು ಟ್ರೈನಿಗೆ ಏನಂತ ಹೆಸರಿಡ್ತಾರೆ? ಮೈಸೂರು ಪಾಕ್ ಅಂತ ಹೆಸರಿಡ್ತಾರೆ. ಯಾಕೆಂದ್ರೆ ಮೈಸೂರು ಮತ್ತೆ ಪಾಕ್ ಎರಡು ಸೇರಿ ಮೈಸೂರು ಪಾಕ್ ಅಂತ ಇಡ್ತಾರೆ. ಇವ್ರನ್ನ ಕೇಳೋಣ ಬನ್ನಿ. ಸೊ, ಆಫ್ರಿಕಾದ ಜನರು ಬಾಳೆಹಣ್ಣು ಯಾವ ತರ ತಿಂತಾರೆ? ಯಾವ ತರ ಗೊತ್ತಿಲ್ಲ. ನಮ್ ತರ ಆಸ್ ಯೂಶುವಲ್ ಬಾಳೆಹಣ್ಣ ಸಿಪ್ಪೆ ಸುಲ್ಕೊಂಡು ತಿಂತಾರೆ. ಆನ್ಸರ್. ಬಸ್ಸಲ್ಲಿ ಎಷ್ಟು ಜನ ಹಿಡಿತಾರೆ? 60 ಪೀಪಲ್ಸ್. ಬಸ್ ಎಷ್ಟು ಜನ ತುಂಬುತ್ತೆ ಅಷ್ಟು ಜನ ಕೂರ್ತಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೆಂಗೆ ಐಸ್ ಕ್ರೀಮ್ ತಿಂತೀರಾ ಬ್ರೋ ನೀವು? ಕೋಲ್ಡ್ ಆಗತ್ತೆ, ಆದ್ರೂ ತೆಗ್ದು ತಿಂತೀವಿ. ಇದಾರೆ ನಮ್ಮ ಮೇಡಮ್. ಒಂದು ಕ್ವಶನ್ ಕೇಳ್ತೀನಿ ಮೇಡಮ್. ಮೈಸೂರಿಗೂ ಪಾಕಿಗೂ ಟ್ರೈನ್ ಬಿಟ್ರೆ ಅದಕ್ಕೆ ಏನಂತ ಹೆಸರಿಡ್ತಾರೆ ಮೇಡಮ್? ಮೈಸೂರು ಪಾಕ್. ಸರ್, ಮಲ್ಲಿಕಾರ್ಜುನ್ ಸರ್ ಅಂತ ಒಂದು ಕ್ವಶನ್ ಕೇಳೋಣ. ಸರ್, ಹುಂಜ ಎಷ್ಟು ಮೊಟ್ಟೆ ಇಡುತ್ತೆ ಸರ್? ನಿಮ್ಮ ಹಾಸನದಾಗ ಏನೋ ಇರ್ತದೆ ಕೇಳ್ಬೇಕು, ಇಲ್ಲಂತೂ ಇಡಲ್ಲ. ಬರೀ ಇದು ಆಫ್ರಿಕಾದ ಜನರೆಲ್ಲ ಯಾವ ತರ ಬಾಳೆಹಣ್ಣು ತಿಂತಾರೆ ಸರ್? ಆಫ್ರಿಕಾದ ಜನ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾ ಸರ್. ಸಾಮಾನ್ಯವಾಗಿ ಸಿಗ ಬಾಳೆಹಣ್ಣೆ ಯಾವ ತರ ತಿಂತಾರೆ ಸರ್? ಹಾ ಸರ್, ಹೆಂಗ್ ತಿಂತಾರೆ ಸರ್? ತಿನ್ನಕ್ ಆಗ್ದಿರೋ ಜಾಮ್ ಯಾವ್ದು ಮೇಡಮ್? ಟ್ರಾಫಿಕ್ ಜಾಮ್. ಎಸ್ ಮೇಡಮ್, ಇಟ್ಸ್ ಗುಡ್. ಓಕೆನಾ ಮೇಡಮ್? ಲೈಫ್ ಅಂದ್ರೆ ಏನು ಮೇಡಮ್? ಲೈಫ್ ಹಂಗಂದ್ರೆ ಏನೋ ನಾವು ದಿವಸ ಅದೇ ಲೈಫ್ ಅಷ್ಟೇ.